ಬಿಟ್ಟು ಅಂತಿದ್ದೆ ನಂಗೆ ನಾಳೆ ಕಿಂಡರ್ ಹುಡ್ಕೊಂಡು ತಗೋಬರ್ಬೇಕು. ದಿನ ನೀನು ಅದನ್ನ ಒಂದು ಡ್ರಾಪ್ ಅದ್ರಲ್ಲಾದ್ರೂ. ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚ್ ನವೀನ್ ಯೂಟ್ಯೂಬ್ ಚಾನಲ್. ಎಸ್, ನವೀನ್ ಬಂದ. ಅಕ್ಕ ರಂಗೋಲಿ ಬಿಡಿಸುತ್ತಿತ್ತು ನೋಡಿ ಗಾಯ್ಸ್, ತಾವ್ರೆ ಹೂವು. ಇವಾಗ ನವೀನ್ ಕಾರ್ ವಾಶ್ ಇಲ್ಲೇ ಇರೋ ನಮ್ಮ ಮನೆ ಎದುರುಗಡೆನೆ, ಸೊ ಅಲ್ಲಿ ಕಾರ್ ವಾಶಿಗೆ ಬಿಡಕ್ಕೆ ಹೋಗ್ತಾ ಇದ್ದಾನೆ ನವೀನು. ನಾನು ಯಾಕೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತಂದರೆ, ನಾನು ಒಂದು ವೀಡಿಯೋ ಶೂಟ್ ಮಾಡೋದಿದೆ, ಸೊ ಆ ವೀಡಿಯೋ ಶೂಟ್ ಮಾಡಬೇಕು. ವೀಡಿಯೋ ಶೂಟ್ ಮಾಡಾದ್ಮೇಲೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವತ್ತು ಆಚೆ ಹೋಗ್ಬೇಕು, ಒಂಚೂರು ಕೆಲಸ ಇದೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಮನೇಲಿ ಮೋಟ್ರ್ ಹಾಳಾಗಿಬಿಡಿದೆ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ನಾನು ಸ್ನಾನ ಮಾಡಬೇಕು. ಬಟ್ ಮೋಟ್ರ್ ಹಾಳಾಗಿದೆ, ಮೋಟ್ರ್ ಚೆಕ್ ಮಾಡಿಸ್ಬೇಕು ಇವಾಗ. ಅದು ಒಂದು ತಲೆನೋವು ಸ್ಟಾರ್ಟ್ ಆಯಿತು, ಅದೇನಾಗಿದೆ ಅಂತ ಗೊತ್ತಿಲ್ಲ. ಮೋಟರ್ ಚೆಕ್ ಮಾಡಿಸ್ಬೇಕು, ಮೋಟರ್ ಚೆಕ್ ಮಾಡಿಸಿ ಆಮೇಲೆ ಹೊರಡಬೇಕು. ನಾನು ಇನ್ನು 10 ಮಿನಿಟ್ಸ್ ಬೇಗ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾವೇನು ಬಂದರೆ ವಿಡಿಯೋ ಶೂಟ್ ಆದಮೇಲೆ ಸ್ನಾನ ಮಾಡ್ಕೋಬೇಕು ಗೈಸ್. ಸೊ ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ ವೈಕುಂಠ ಏಕಾದಶಿಯ. ಯಾಕೆ ಹೆಣ್ಮಕ್ಳು ಗಂಡು ಮಕ್ಳು ಸೆಲೆಬ್ರೇಟ್ ಮಾಡಲ್ವಾ? ಗಂಡು ಗಣೇಶ ಹಬ್ಬ ಸೆಲೆಬ್ರೇಟ್. ನೀನು ಏನೋ ಗಲೀಜ್ ಅಂತ ಗೊತ್ತು, ಊಟ ಮಾಡಿದೆ ಅಂತ ಗೊತ್ತು ಎದೊಳ್ತಿದೆ ಪಟ್ಟ ಅಂತ. ಒಂದು ದಿನ ನಿಂಗೊಂದು ಚಾಲೆಂಜ್, ಒಂದು ವೈಟ್ ಬಟ್ಟೆ ಹಾಕ್ತೀನಿ ನಿನಗೆ ಒಂದಿನ, ವೈಟ್ ಆ್ಯಂಡ್ ವೈಟ್. ಇಡೀ ದಿನ ನೀನು ಅದನ್ನ ಒಂದು ಡ್ರಾಪ್ ಅದ್ರಲ್ಲಾದ್ರೂ ವೈಟ್ ಬಟ್ಟೆ ಸಿಗುತ್ತೆ ಅಂತ ನೀನು ಯಾವ್ದಾದ್ರು ಲೋಕಲ್ ಒಂದು ಬಟ್ಟೆ ಕೊಡಿಸ್ತೀನಿ. ರಂಗೋಲಿ ತುಳಿಬೇಡ, ಅಕ್ಕ ಹಾಕಿರೋದು ಸೂಪರ್ ಹಾಕಿ. ನೀನು ಹಾಕಿರೋ ಟಚ್ ಮಾಡೋದು, ಇವಳು ಹಾಕಿರೋ ಅಳ್ಸಿ ಹಾಕಿರ್ತಿದ್ದೆ. ನಿಂಗೆ ತಾಕತ್ತಿದ್ರೆ ಏನ್ ಚೆನ್ನಾಗಿ ಹಾಕಿದ್ದೀರಾ ನೋಡಿ, ಸಕ್ಕರ ಹಾಕಿದ್ದೀರಾ. ಅಕ್ಕನ ಬ್ಲಾಗಲ್ಲಿ ನೋಡು, ಅಣ್ಣ ಬ್ಲಾಗ್ ಮಾಡೈತೆ, ಅಕ್ಕ ಫೋನ್ ನೋಡ್ಕೊಂಡು ರಂಗೋಲಿ ಹಾಕೈತೆ ಅಂತ. ಪರವಾಗಿಲ್ಲ, ಏನೋ ಒಂದು ಹಾಕೈತಿ. ನಾನು ಹಾಕ್ಬೇಕಾದ್ರೆ ನೀನು ಯಾವಾಗಲೂ ನಿಮ್ಮ ಅಕ್ಕ ಅಕ್ಕಾಗಲಿ ನಮ್ಮ ಅಕ್ಕನ ಮಕ್ಕಳಿಗೆ ನಮ್ಮ ಅಣ್ಣನ ಹಾಕ್ತಾರೆ. ಇದು ಮೇಲ್ಗಡೆ ಕೆಳಗಡೆ ಅಣ್ಣ ಹಾಕಿದ್ದು ನಿಜ. ಅಕ್ಕ ನೋಡಕ್ಕೆ ಅಣ್ಣ ಹಾಕ್ತಾರೆ ಅಂತ ಅಣ್ಣಕ್ಕೆ ಹಾಕ್ಸೋ ಸರಿ. ಗೈಸ್, ಒಂದು ವಿಡಿಯೋ ಮಾಡಬೇಕಿತ್ತು, ಒಂದು ಡ್ಯಾನ್ಸ್ ವಿಡಿಯೋ ಮಾಡ್ಕೊಡಕ್ಕೆ. ಎಷ್ಟು ಮಾತಾಡ್ತೀಯಾ ನೋಡಿ, ಕಾಟನ್ ಕ್ಯಾಂಡಿ ಸಪ್ಪುಟ್ಟು. ಅಲ್ಲ, ಒಂದು ವಿಡಿಯೋ ಮಾಡ್ಕೊಡಕ್ಕೆ ಎಷ್ಟು ಮಾತಾಡ್ದೆ ಹೇಳು. ಒಂದು ವಿಡಿಯೋಗೆ ಎಷ್ಟು ಮಾತಾಡ್ತೀಯ ಹೇಳು. ನಾನು ಎರಡೇ ಸ್ಟೆಪ್ಪು, ಎರಡೇ ಟೇಕು, ನಿನ್ನ ಥರ 10 ಟೇಕ್ ಅಲ್ಲ. ಹೌದಾ? ಈಗ ಸಾಂಗ್ ನಾನು ಹೇಳ್ಕೊಡ್ತೀನಿ, ನೀನು ಮಾಡಲೇಬೇಕು. ಇಲ್ಲ 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 ಇವಾಗ ಬರಲೇಬೇಕು. ಒಂದೊಂದಾಗ ಕೊಡ್ತಾಳ, ಒಬ್ಬೊಬ್ರಾಗ ಇಸ್ಕೋರಿ. ಇವಳೆ ನೋಡಿ ಕಾಟನ್ ಕ್ಯಾಂಡಿ, ಇವಳೆ ನೋಡಿ ಕಾಟನ್ ಕ್ಯಾಂಡಿ, ಕ್ಯಾಂಡಿ ಬಂದ್ಲು ನೋಡಿ ಕಾಟನ್ ಕ್ಯಾಂಡಿ ಸಬ್ಬತ್. ಇದು ಹುಡುಗರ್ದೆ ಸಾಂಗಲ್ಲಿ ಮಾಡಿದ್ವಾ ಚೆನ್ನ ಶೆಟ್ಟಿ. ಇವಳೆ ನೋಡಿ ಕಾಟನ್ ಕ್ಯಾಂಡಿ, 1 2 3. ಇವಳೆ ನೋಡಿ ಕಾಟನ್ ಕ್ಯಾಂಡಿ. ಈ ಕಾಲ ಮುಂದೆ ಹೋಗ್ಬೇಕು. ಹಾ ಕರೆಕ್ಟ್. ರೆಡಿ 1 2 3 ಇವಳೆ ನೋಡಿ ಕಾಟನ್ ಕ್ಯಾಂಡಿ. ಇಲ್ಲೇ ಹಿಂಗ್ ಮಾಡ್ತೀಯಾ? ನಾನ್ ಮಾಡುವಾಗ ಒಂಟೆಕು ಆಯ್ತು. ಫಸ್ಟ್ ಮಾಡುವ. ರೆಡಿ 1 2 3 ಗೋ. ಅದಾ ಸರಿ. 1 2 3 ಗೋ. ನೋಡಿ ಕಾಟನ್ ಕ್ಯಾಂಡಿ. ನೀನಾ ನಡಿ. ನಾವಿವಾಗ ಎಲ್ಲೋಗ್ತಾ ಇದೀವಿ ಅಂತಂದ್ರೆ ನಂಗೆ ಇವತ್ತು ಕಿಂಡರ್ ಜಾಯ್ ಕೊಡ್ತಾನಂತೆ. ಕಿಂಡರ್ ಜಾಯ್ ಒಳಗೆ ಗಿಫ್ಟ್ ಬರುತ್ತಲ್ಲ, ಗಿಫ್ಟು ಅದು ಕೊಡ್ತಾನಂತೆ ನವೀನ ನಂಗೆ ಇವತ್ತು. ಏನಕ್ಕೆ ಆಮೇಲೆ ಇನ್ನೊಂದು ಹೆಲ್ಮೆಟ್ ಏನಕ್ಕಾಗಿಲ್ಲ ಅಂದ್ರೆ, ಇದು ಇವ್ರ ಮನೆ ಪಕ್ಕದ ರೋಡೆ ಮೇನ್ ರೋಡಲ್ಲೆಲ್ಲ ಹೋಗ್ತಿಲ್ಲ. ನೋಡ್ಕೊಂಡ್ಬಿಡಿ, ಕಲ್ಲಿ ತೋರಿಸ್ಬಿಡಪ್ಪ ಬೇಕಾದ್ರೆ. ಮೇನ್ ರೋಡ್ ಅಲ್ಲ, ಆಮೇಲೆ ಅದಕ್ಕೂ ಕಮೆಂಟ್ ಹಾಕ್ಬೇಡ್ರಿ. ನೀನು ಇವಾಗ ನಂಗೆ ಕಿಂಡರ್ ಜಾಯ್ ಕೊಡ್ತಾನಂತೆ, ಅದ್ರೊಳಗಡೆ ಹ್ಯಾರಿ ಪಾಟರ್ ಗಿಫ್ಟ್ ಇರುತ್ತಲ್ಲ, ಅದು ಕೊಡ್ಸ್ಬೇಕು ನವೀನ. ಓಕೆ, ನಂಗೆ ರುಚಿ ಇವಾಗ ಏನ್ ಕೊಡಿಸ್ತಾಳೆ ಅಂತಂದ್ರೆ, ಏನ್ ಕೊಡಿಸ್ತಾಳೆ ಅಂದ್ರೆ ಬಟ್ಟೆ ಕೊಡಿಸ್ತಾಳೆ. ಕೊಡ್ತೀನಿ ಅಲ್ಲ, ಏರ್ಪೋರ್ಟ್ ಕೊಡಿಸ್ತಾಳೆ. ಏರ್ಪೋರ್ಟ್ಸ್
ಏರ್ಪಾಡ್ಸಾ ಹೇಳ್ತಾ ಇಲ್ವಾ ಮನುಷ್ಯನಿಗೆ ಸ್ಯಾಟಿಸ್ಫ್ಯಾಕ್ಷನ್ ನಿನ್ನ ಲೈಫಲ್ಲಿ ನಿನಗೆ ಬರಲ್ಲ ನನಗೆ ಬರೋದು ಬೇಡ ಏನು ಇದಲ್ಲ ನಂಗೆ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ ಬೇಕು ಅಂತ ಅಲ್ಲಿ ಈ ಕಿಂಡರ್ ಜಾಯ್ ತಂದು ಕೊಟ್ಟಿದ್ಯಾ ನಾನು ಈ ಕಿಂಡರ್ ಜಾಯ್ ಅಲ್ಲ ಗೈಸ್ ಇದು ಯಾವುದೋ ಬಾರ್ಬಿ ಅಂತೆ ಇದು ಯಾವುದೋ ಇನ್ನೊಂದಂತ ಇದನ್ನು ತಂದು ಕೊಟ್ಟು ನಾನು ಇದೆಲ್ಲ ಕೇಳಿದ್ದು ಆಮೇಲೆ ಅವನು ಏನೇನೋ ತಗೊಂಡಿದ್ದಾನೆ ಇಲ್ಲಿ ಬೂಮರ್ ಕಿಟ್ ಕ್ಯಾಟ್ ಹ್ಯಾಪಿಡೆಂಟ್ ಇದು ಮೂರು ಅವನು ತಗೊಂಡಿದ್ದು ಅವನ ಕಾರಿಗಂತ ತಗೊಂಡು ನಂಗೆ ಒಂದು ಕಿಟ್ ಕ್ಯಾಟ್ ಕೊಡಿಸಿಲ್ಲ ಥೂ ಕಿಂಡರ್ ಜಾಯ್ ಕೊಡಿಸಿಲ್ಲ ಗೈಸ್ ಕಿಂಡರ್ ಜಾಯ್ ಥ್ಯಾಂಕ್ ಯು ಕಿಂಡರ್ ಜಾಯ್ ಇದನ್ನು ಅಷ್ಟೇ ನೀನು ಕೊಡ್ತಿಲ್ಲ ನಾನೇ ತಗೊಂಡಿದ್ದು ನೀನು ನಿಜ ಮನ್ಸು ಮುಟ್ಕೊಂಡು ಹೇಳ್ಬಿಡು ಏನು ಗೊತ್ತಾ ಕೇಳಿಸ್ಕೊಳ್ರಿ ಇದು ನಾನು ತಿಂತಾನೆ ಇರಲಿಲ್ಲ ನಾನು ನನಗೆ ಇದೇನು ಅಂತಾನೆ ಗೊತ್ತಿರಲಿಲ್ಲ ಫಸ್ಟ್ ಆದರೆ ಕಿಟ್ಕ್ಯಾಟ್ ನೋಡಿದ್ದೆ ತಿಂತಾ ಇರಲಿಲ್ಲ ಅಭ್ಯಾಸ ಇರಲಿಲ್ಲ ಇವಳೆ ತಿನ್ಸಿ ಇವಳು ಬಿಟ್ಟವಳು ನಾನು ತಿಂತಾ ಇದ್ದೀನಿ ನಂಗೆ ನಾಳೆ ಕಿಂಡರ್ ಜಾಯ್ ಹುಡ್ಕೊಂಡು ತಗೊಬರ್ಬೇಕು ಓಕೆ ಈ ವಾರ ಬಾಯ್ ಸೊ ಗೈಸ್ ಇವತ್ತು ಯಾರು ಫೈನಲ್ಸಿಗೆ ಹೋಗ್ಬೋದು ಟಿಕೆಟ್ ಟು ಫಿನಾಲೆ ಅಂತ ನೋಡ್ತಾ ಇದ್ದೀವಿ ಗೊತ್ತಿಲ್ಲ ಯಾರು ಅಂತ ಬಟ್ ನೋಡೋಣ ಈಗ ಶಬಾಷ್ ಶಬಾಷ್ ಗೈಸ್ ಹನುಮಂತವರು ಟಿಕೆಟ್ ಟು ಫಿನಾಲೆ ತಗೊಂಡ್ರು ಹ್ಯಾಪಿ ಚೆನ್ನಾಗಿ ಆಡಿದ್ರು ಅವರು ಪಾಪ ಅದೇ ನನಗೆ ರಜತ್ ಅವರು ಇಲ್ಲ ತ್ರಿವಿಕ್ರಮ್ ಅವ್ರು ಬರಬೇಕಿತ್ತು ಅಂತಲೇ ಇಷ್ಟ ಬಟ್ ಹನುಮಂತ ಅವ್ರು ಬಂದಿದ್ದು ನನಗೆ ಖುಷಿ ಆಯಿತು ನನಗೂ ಅಲ್ಲ ಅಮ್ಮ ಅಲ್ಲ 1 ಸೆಕೆಂಡ್ ಎಸ್ ನಾನು ಆಗಲೇ ಹೇಳಿದ್ನಲ್ಲ ಕಿಂಡರ್ ಜಾಯ್ ಸಿಗಲಿಲ್ಲ ಇವತ್ತು ಅಂದರೆ ಹ್ಯಾರಿ ಪಾಟರ್ದು ಬಟ್ ಬೇರೆ ಕಿಂಡರ್ ಜಾಯ್ ಸಿಕ್ತು ಅದರಲ್ಲಿ ಒಂದು ತಿಂದ್ಬಿಟ್ಟೆ ನಾನು ಇನ್ನೊಂದ್ರದ್ದು ಗೇಮ್ ಇದೆ ಏನೋ ಡೈನೋಸರ್ ಎಲ್ಲ ಇದೆ ಸೊ ಇದೇನು ಅಂತ ನಾನು ಬೆಳಿಗ್ಗೆ ಜೋಡಿಸಿ ತೋರಿಸ್ತೀನಿ ಬಿಕಾಸ್ ನನಗೀಗ ಅಷ್ಟು ಪೇಷನ್ಸ್ ಇಲ್ಲ ಗೈಸ್ ಆ್ಯಂಡ್ ಇನ್ನೊಂದರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇದು ಬಾರ್ಬಿದು ಸೊ ಗರ್ಲಿ ಥಿಂಗ್ಸ್ ಏನಾದರೂ ಇರ್ಬೋದು ಅಂತ ನನ್ನ ಪ್ರಕಾರ ಇದು ಜಸ್ಟ್ ಸಿ ಇದರೊಳಗಡೆ ಏನಿದೆ ಅಂತ ನೈಸ್ ಏನೋ ಗೊಂಬೆ ಥರ ಏನೋ ಇದೆ ಗೈಸ್ ನೆಕ್ಸ್ಟ್ ಟೈಮ್ ಯುಕ್ತ ಬಂದಾಗ ಆಟಾಡೋಕ್ಕಾಗುತ್ತೆ ಇದು ಸೊ ಇದೆರಡನ್ನು ಬೆಳಿಗ್ಗೆ ಜೋಡಿಸಿ ಏನಿದೆ ಅಂತ ಹೇಳ್ತೀನಿ ಓಕೆನಾ ಸೊ ಇವಾಗ ಮಲಗೋ ಸಮಯ ಆಗಿದೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಾನು ಸ್ಲೀಪಿಂಗ್ ರೂಟೀನ್ ಕೂಡ ಮತ್ತೆ ಹಳೆಯ ಟ್ರ್ಯಾಕಿಗೆ ಹೋಗ್ಬಿಟ್ಟಿದ್ದೀನಿ ಬಟ್ ಹ್ಯಾವ್ ಟು ಚೇಂಜ್ ಮಾಡ್ಕೋತೀನಿ ಇನ್ಮೇಲೆ ಅಷ್ಟೇ ನಾನು ಎಷ್ಟೊತ್ತಿಗೆ ಲೇಟಾಗಿ ಮಲಗಿದ್ರು ಬೆಳಗ್ಗೆ 7 ಎಚ್ಚರ ಆಗಿಬಿಡುತ್ತೆ 6-7 ಹಂಗೆ ಸೊ ಇಲ್ಲ ಇನ್ಮೇಲೆ ಇನ್ನೂ ಬೇಗ ಮಲಗೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಾ ಗುಡ್ ನೈಟ್ ಗೈಸ್ ಬೆಳಗ್ಗೆ ಸಿಗ್ತೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್ ನಾನು ಈಗ ಎದ್ದು ಬಂದೆ ಕೆಳಗೆ ಇವಾಗ ಹೋಗಿ ಕೆಳಗೆ ರಂಗೋಲಿ ಹಾಕಬೇಕು ನಾನು ಈ ಜಾಕೆಟನ್ನು ಯಾಕೆ ಹಾಕೋತಿದ್ದೀನಿ ಗೊತ್ತಾ ಇನ್ನು 4 days ಫುಲ್ ಚಳಿ ಇರುತ್ತಂತೆ ಆ್ಯಂಡ್ ಇದು ಫುಲ್ ಬೆಚ್ಚಗಿದೆ ನಾನು ಇದನ್ನು ಆ್ಯಕ್ಚುಲಿ ತೊಗೊಂಡು ಆಲ್ಮೋಸ್ಟ್ 3 years ಆಗಿದೆ 3 years ಈಗಲೇ ಯೂಸ್ ಮಾಡ್ತಾರೋ ನಾನು ಯೂಸೇ ಮಾಡಿಲ್ಲ ಈ ಜಾಕೆಟ್ನ ಇವಾಗ ಹೋಗಿ ಕೆಳಗೆ ರಂಗೋಲಿ ಹಾಕಿ ನಾನು ಬ್ರೇಕ್ಫಾಸ್ಟ್ ಏನಿದೆ ತಿಂದು ರೆಡಿ ಆಗಬೇಕು ಆಚೆ ಹೋಗೋದಕ್ಕೆ ಗೈಸ್ ಸೊ ಬನ್ನಿ ಹೋಗೋಣ ಕೆಳಗಡೆ ರಂಗೋಲಿ ಹಾಕ್ಬಿಟ್ಟು ಬರೋಣ ನಮ್ಮಮ್ಮ ಕ್ಲೀನ್ ಮಾಡಿಬಿಟ್ಟಿರ್ತಾರೆ ಇವಳಿಗೆ ಕೆಳಗೆ ಕೂತಿರ್ತಾಳೆ ನಾನು ರಂಗೋಲಿ ಹಾಕ್ಬೇಕು ನಮ್ಮಮ್ಮ ಎತ್ಕೋಬೇಕು ಇವಳನ್ನು ಅಲ್ವಾ ಟೋಕಿಯೋ ಟೋಕಿನೋ ಟೋಕಿ ಗುಡ್ ಮಾರ್ನಿಂಗ್ ನೋಡು ಗುಡ್ ಮಾರ್ನಿಂಗ್ ಎಸ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು ಈಗ ಹೋಗಿ ರೆಡಿ ಆಗಬೇಕು ಹೇಳಿದ್ನಲ್ಲ ಆಚೆ ಹೋಗಬೇಕು ಮೇ ಬಿ ಊರಿಗೆ ಹೋಗ್ತಿದ್ದೀನಿ ಅನಿಸುತ್ತೆ ಸೊ ಊರಿಗೆ ಹೋಗಬೇಕು ಸೊ ಇವತ್ತಿನ ವ್ಲಾಗ್ ಅಷ್ಟೇ ಯಾರಿಗೆಲ್ಲ ಈ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇನ್ಮೇಲೆ ನಾನು ಯೂಟ್ಯೂಬಲ್ಲಿ ಬರೋವಂಥ ಕಾಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಹಾಗೆ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವ್ಲಾಗ್ ಬಾಯ್